ಇವತ್ತು ನಾನು ಮಟನ್ ಗ್ರೇವಿ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಅರ್ಧ kg ಮಟನ್ನ ವಾಶ್ ಮಾಡಿ 2 ಟೈಮ್ ವಾಶ್ ಮಾಡಿ ಇಟ್ಟಿದ್ದೇನೆ. ನೋಡಿ ಇವಾಗ ಹಾಕೋತಾ ಇದ್ದೇನೆ. ಇವಾಗ ಮಸಾಲೆ ಹಾಕೋತಾ ಇದ್ದೇನೆ. 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಪೆಪ್ಪರ್ ಪೌಡರು, ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರು, ಅರ್ಧ ಸ್ಪೂನ್ ಸೋಂಪು, ರುಚಿಗೆ ತಕ್ಕಷ್ಟು ಸಾಲ್ಟ್ ಮತ್ತೆ ಹಾಕೋತೀನಿ ಇನ್ನೊಂದ್ಸಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್. ಮನೇಲಿ ಮಾಡಿರೋದು ಬ್ಯಾಡಗಿ ಮತ್ತು ಚಿಲ್ಲಿ ಧನಿಯಾ ಮಸಾಲೆ ಎಲ್ಲ ಹಾಕಿಬಿಟ್ಟು ಇದನ್ನು ಚಕ್ಕೆ ಲವಂಗ ಎಲ್ಲ ಹಾಕಿ ಮಾಡಿದ್ದೀನಿ. ಅದು 1 ಸ್ಪೂನ್ ಹಾಕೋತಾ ಇದ್ದೇನೆ. ಟೊಮೊಟೊ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, 2 ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿಕಾಯಿ, ಲೆಮನ್ ಹಾಕ್ತಾ ಇದ್ದೇನೆ. ನೋಡಿ ಮೊಸರು ಹಾಕ್ತಾ ಇದ್ದೇನೆ ಸ್ವಲ್ಪ. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆಗಬೇಕು. ಮಸಾಲೆ, ಸಾಲ್ಟು, ಪುದೀನ, ಕೊತ್ತಂಬರಿ ಎಲ್ಲ ನೀಟಾಗಿ ಆಗಬೇಕು. ಮೊಸರು ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಇದನ್ನು 1/2 ಅವರ್ ಇಡ್ತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಮ್ಯಾಶ್ ಆಗ್ತಿದೆ ಅಂತ. ನೋಡಿ ಇಡೋಣ. ನೋಡ್ಬೋದು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ. ಬ್ರೌನ್ ಕಲರ್ ಬರಬೇಕು ಇದು ಈರುಳ್ಳಿ. ಇವಾಗ ಕಲಸಿ ಇಟ್ಕೊಂಡಿದ್ದೀನಲ್ಲ ಮಟನ್ನು ಮಸಾಲೆನ, ಅದರೊಳಗಡೆ ಇದು ಬ್ರೌನ್ ಬಂದ ಮೇಲೆ ಅದರೊಳಗಡೆ ಮತ್ತೆ ಹಾಕಿಬಿಟ್ಟು ಕಲಸಿ ಮತ್ತೆ ಇಡ್ತೀನಿ ಅದನ್ನು. ಅದೊಂದು 10 ನಿಮಿಷ 1/4 ಗಂಟೆ ನೆನಿಬೇಕು. ನೋಡೋಣ ಇದು ಬ್ರೌನ್ ಬರಲಿ. ಇವಾಗ ಓಪನ್ ಮಾಡೋಣ. ಇವಾಗ ಎಲ್ಲ ಮಿಕ್ಸ್ ಆಗಿರುತ್ತೆ, ಟೇಸ್ಟ್ ಎಲ್ಲ ಬಂದಿರುತ್ತೆ ನೋಡಿ. ಇವಾಗ ಫ್ರೈ ಮಾಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ ಫ್ರೈ ಮಾಡ್ಕೊಂಡಿದ್ದೇನೆ. ಈರುಳ್ಳಿ ಹಾಕಿ ಮತ್ತೆ ಮಿಕ್ಸ್ ಮಾಡೋಣ. ನೋಡಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು 10 ನಿಮಿಷ ನೆನಿಬೇಕಿದು. ಈಗ ಸ್ವಲ್ಪ ನೆಂದಿದೆ ಅಲ್ವಾ, ಮೊದಲು 1/2 ಅವರ್ ನೆಂದಿದೆ. ಮತ್ತೆ ಒಂದು 10 ನಿಮಿಷ ನೆನಿಬೇಕು. ಹಾಗೆ ಬಿಡ್ತೀನಿ. ಈಗ ಇವಾಗ ಮುಚ್ಚಿಟ್ಬಿಡೋಣ. ಇದು ಇವಾಗ ನೆನೆಯುತ್ತೆ 1/2 ಅವರು. ನೀಟಾಗಿ ಎಲ್ಲ ಮ್ಯಾಶ್ ಆಗಿರುತ್ತೆ ನೋಡ್ಬೋದು. ಮತ್ತು ಒಂದು ಚಕ್ಕೆ, 1-2 ಲವಂಗ ಹಾಕ್ಕೊಳ್ಳೋಣ. ಸ್ಟವ್ ಹಚ್ಚಿದ್ದೇನೆ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೇನೆ ನೋಡ್ಬೋದು. ಈಗ ಆಯಿಲ್ ಹಾಕ್ಕೊಳ್ಳೋಣ ಸ್ವಲ್ಪನ. ನಿಮಗೂ ಕೂಡ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಕರೆಕ್ಟ್ ಅಳತೆಗೆ ಹಾಕ್ಕೋತಾ ಇದ್ದೀನಿ. ಒಂದೇ ಒಂದು ಬಿರಿಯಾನಿಯಲ್ಲಿ ಹಾಕ್ತಾ ಇದ್ದೇನೆ ನೋಡಿ. 1 ಸ್ಪೂನು ಕಸ್ತೂರಿ ಮೇಥಿ, ಈಗ ಮಸಾಲೆಯಲ್ಲಿ ನೆಂದಿರೋ ಮಟನ್ ಹಾಕ್ಕೊಳ್ಳೋಣ. ನೋಡಿ ಮತ್ತೆ 10 ನಿಮಿಷ ನೆಂದಿದೆ ಈರುಳ್ಳಿ ಫ್ರೈಯಲ್ಲೆಲ್ಲ.
ಮಾಡ್ಕೋಬೇಕು. ಘಮ ಬರ್ತೈತೆ ನೋಡಿ, ಫ್ರೈ ಆಗಿದೆ. ಆಗಿಲ್ಲ, ಆಗ್ತಾ ಇದೆ ಫ್ರೈ. ನೋಡಿ ಎಷ್ಟು ಚೆನ್ನಾಗಿ ರೆಡ್ ಆಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಗಮ್ಮನ ಹಾಗೆ ಇದೆ, ಘಮ 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 ಅಂತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡ್ಬೋದು ಯಾವ ಥರ ಇದೆ ಅಂತ. ಕಲ್ಲರ್ ಕೂಡ ಹಾಗೆ ಅದೇ. ಇವಾಗ ಸ್ವಲ್ಪ ತುಪ್ಪ ಹಾಕೋಣ. ನಂದಿನಿ ತುಪ್ಪ, ನಂದಿನಿ ತುಪ್ಪ. ನಂದಿನಿ ನಂದಿನಿ ನೀನಂದ್ರೆ ಪ್ರಾಣ ಕಣೆ. ಹಿಂದೆ 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 ಹೋಗು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ, ಮೊದಲು ಸ್ವಲ್ಪ ಹಾಕಿದ್ದೆ, ಈಗ ಸ್ವಲ್ಪ ಹಾಕೋಣ. ಸ್ಪೂನ್ ಆ ಕಡೆನೇ ಹೋಗಿ. ಈ ಥರ ಫ್ರೈ ಮಾಡ್ಕೋಬೇಕು. ಘಮ ಬರ್ತೈತೆ. ಕಸ್ತೂರಿ ಮೇಥಿ ಎಲ್ಲ ಸೇರಿಸ್ಕೊಂಡಿದ್ದೀವಲ್ವಾ, ಅದು ಫ್ಲೇವರ್ ಬಂದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಟೈಟಾಗಿ ಮುಚ್ಚಬಾರ್ದು, ಸ್ವಲ್ಪ ಹಾವಿ ಬರಬೇಕು, ಆ ಥರ ಮುಚ್ಕೋಬೇಕು. ಇಲ್ಲ ಟೈಟಾಗಿ ಮುಚ್ಕೊಂಡ್ರೆ ಕುಕ್ಕರು ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಹೀಗೆ ಮುಚ್ಕೊಳ್ಳಿ, ಓಪನ್ ಇರಬೇಕು ಸ್ವಲ್ಪ. ಯಾವ ಥರ ಗೀ ಎಲ್ಲ ಸೆಟ್ ಆಯ್ತು ಇವಾಗ. ಎಷ್ಟು ಟೇಸ್ಟ್ ಆಗಿದೆ. ಇದ್ರ ಗ್ರೇವಿ ಕೂಡ ಬರ್ತಾ ಇದೆ, ಫುಲ್ ಘಮ ಘಮ ಅಂತದೆ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಇತ್ತಲ್ಲ ಅದನ್ನೇ ತೆಗೆದುಬಿಟ್ಟು ತೊಳ್ಕೊಂಡು ಅಷ್ಟೇ. ಗೋಡಂಬಿ 4 ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಕೊಳ್ಳೋದು ಬೇಡ. ನಾನಂದರೆ ಕಾಯಿ ಹಾಕಲ್ಲ ಇದಕ್ಕೆ, ಗ್ರೇವಿಗೆ ಗೋಡಂಬಿನೇ ಯೂಸ್ ಮಾಡೋದು. ನಿಮ್ಮ ಹತ್ರ ಕಾಯಿ ಇದ್ದರೆ ಹಾಕ್ಕೊಳ್ಳಿ, ಸ್ವಲ್ಪ ಅಷ್ಟೇ, ಒಂದು 2 ಸ್ಪೂನ್ ಅಷ್ಟು. ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಗೋಡಂಬಿ ಇದ್ದರೆ ಗೋಡಂಬಿ ಹಾಕ್ಕೊಳ್ಳಿ, ಕಾಯಿ ಇದ್ದರೆ ಕಾಯಿ ಹಾಕ್ಕೊಳ್ಳಿ. ನಾನು ಗೋಡಂಬಿ ಹಾಕ್ತಾ ಇದ್ದೇನೆ. ಇವಾಗ ಆಗಿದೆ. ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಈ ಬೇಯ್ಲಿಕ್ಕೆ ಬೇಕಲ್ಲ, ಸ್ವಲ್ಪ ಅದಕ್ಕೋಸ್ಕರ ನೀರು ಹಾಕ್ಕೋಬೇಕು. ನೋಡಿ ಇವಾಗ ಗೋಡಂಬಿ ರುಬ್ಕೊಂಡಿದ್ನಲ್ಲ, ಆ ರುಬ್ಬಿರೋ ಗೋಡಂಬಿನ ಆ್ಯಡ್ ಮಾಡ್ತಾ ಇದ್ದೇನೆ. ನೀರು ಆ್ಯಡ್ ಮಾಡ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿ ಬರಬೇಕು. ಈಗ ಮುಚ್ಕೊಂಡು 5 ವಿಸಿಲ್ ಬರಬೇಕು. 5 ವಿಸಿಲ್ ಬಂದಮೇಲೆ ಆಫ್ ಮಾಡೋಣ. ರೆಡಿ ಇರುತ್ತೆ. ನೋಡೋಣ ಇವಾಗ ಆಗಿದೆಯಾ ಅಂತ. ಘಮ ಬರ್ತಿದೆ, ಘಮ ಘಮ. ನೀವು ಮನೇಲಿ ಮಾಡ್ಕೊಳ್ಳಿ, ಸಿಂಪಲ್ ಆಗಿದೆ. ಈ ಥರ ಗ್ರೇವಿ ಈ ಥರ ಬರುತ್ತೆ ನೋಡಿ. ಚಪಾತಿಗೆ ಸಕ್ಕತ್ತಾಗಿರುತ್ತೆ. ಚಪಾತಿ, ರೈಸು, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡ್ತೀರಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸ್ಪೈಸಿಯಾಗಿ ಮಾಡ್ಕೊಳ್ಳಿ, ಓಕೆನಾ? ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನು ಬೇಕಾಗಿಲ್ಲ, ಮನೇಲಿ ಏನಿರುತ್ತೆ ಅದರಲ್ಲೇ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಗ್ರೇವಿನ ಈಸಿಯಾಗಿ ಮಾಡ್ಕೋಬೋದು ನೀವು. ಇಷ್ಟು ಕಲರ್ಫುಲ್ ಆಗಿದೆ, ಟೇಸ್ಟು ಕೂಡ ಹಾಗೇ ಇರುತ್ತೆ. ನೀವು ಕೂಡ ಈ ವಿಡಿಯೋಸ್ನ ನೋಡಿಕೊಂಡು ನೀವು ಕೂಡ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಗ್ರೇವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.